ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಕುಮಟಾ, ಹೊನ್ನಾವರ ಮತ್ತು ಕಾರವಾರ ಪ್ರದೇಶದ ಪ್ರಮುಖ ಕೃಷಿಕ ಸಮುದಾಯದವರಾದ ಹಾಲಕ್ಕಿ ಒಕ್ಕಲಿಗರು ತಮ್ಮ ಸಾಂಪ್ರದಾಯಿಕ ಸಾಂಸ್ಕೃತಿಕ ಭಾಗವಾಗಿ ಸುಗ್ಗಿ ಹಬ್ಬ ಎಂಬ ವಿಶಿಷ್ಟ ಆಚರಣೆಯನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ಹಬ್ಬದ ವಿಶೇಷತೆಯೇ ಸುಗ್ಗಿ ಕುಣಿತ ಮತ್ತು ಕರಡಿ ವೇಷ. ಹೋಳಿ ಹುಣ್ಣಿಮೆಯಂದು ನಡೆಯುವ ಈ ಕುಣಿತದಲ್ಲಿ ಬಣ್ಣದ ಉಡುಗೆ ತೊಟ್ಟು, ಶೃಂಗರಿಸಿದ ತುರಾಯಿ ತೊಟ್ಟು, ಗುಮಟೆ ವಾದ್ಯದೊಂದಿಗೆ ದಯ್ಯೋ ದಯ್ಯೋ ಎಂದು ಹೈಲು ಹಾಕುತ್ತಾ ವಿವಿಧ ಭಂಗಿಯಲ್ಲಿ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಹಾಲಕ್ಕಿ ಸಮುದಾಯದ ಜನರು ಮನೆ ಮನೆಗೆ ತೆರಳುತ್ತಾರೆ. ಹಾಲಕ್ಕಿ ಸಮುದಾಯದ ಜನರು ಈ ಕಲೆಯಲ್ಲಿ ಗುರುತಿಸಿಕೊಂಡಷ್ಟು ಯಾರೂ ಇದರಲ್ಲಿ ಗುರುತಿಸಿಕೊಂಡಿಲ್ಲ. ಸುಗ್ಗಿ ಕುಣಿತವು ಹಾಲಕ್ಕಿ ಸಮುದಾಯಕ್ಕೆ ಹೇಗೆ ಒಲಿಯಿತು ಎಂಬುದಕ್ಕೆ ಒಂದು ಚಿಕ್ಕ ಪುರಾಣವಿದೆ. ಅದೇನೆಂದರೆ, ಕೈಲಾಸದಲ್ಲಿ ಗೌರಿ ಮತ್ತು ಗಂಗೆಯರ ಮಕ್ಕಳು ಏನಾದರೂ ಒಂದು ಕಲೆ ಕಲಿಯಬೇಕೆಂಬ ಮನಸ್ಸನ್ನು ಮಾಡುತ್ತಾರೆ. ಆಗ ಅವರಿಷ್ಟದಂತೆ ಗುರುಗಳ ಬಳಿಗೆ ಅವರನ್ನು ಕಳುಹಿಸುತ್ತಾರೆ. ಗುರುಗಳು ಅವರಿಷ್ಟದಂತೆಯೇ ಚಿನ್ನೆಮಣೆ ಆಟ ಕಲಿಸಲ, ಹಾಣಿ ಆಟ ಕಲಿಸಲ ಎಂದು ಕೇಳಿದಾಗ ಅವೆಲ್ಲ ದನ ಕಾಯೋ ಹುಡುಗರು ಆಡುವ ಆಟ ಎನ್ನುತ್ತಾರೆ. ಕೋಲಾಟ ಹರಿಜನರ ಆಟ, ಸಂಗ್ಯಾಬಾಳ್ಯ ಸಿದ್ಧರ ಆಟ, ಯಕ್ಷಗಾನ ಹೈಗರು ಆಡುವ ಆಟ ಎಂದು ತಿರಸ್ಕರಿಸಿಬಿಡುತ್ತಾರೆ. ಆಗ ಗುರುಗಳು ಸುಗ್ಗಿ ಕುಣಿತದೊಂದಿಗೆ ಇದನ್ನು ನಿಮಗೆ ಕಲಿಸಿದರೆ ನಿಮ್ಮ ತಂದೆ ತಾಯಿಗಳು ಇದನ್ನು ಒಪ್ಪುವುದಿಲ್ಲ ಎನ್ನುತ್ತಾರೆ. ಆಗ ಮಕ್ಕಳು ಅದನ್ನೇ ಕಲಿಸಿ ಎಂದು ಒತ್ತಾಯಿಸುತ್ತಾರೆ. ಅವರ ಒತ್ತಾಯಕ್ಕೆ ಮಣಿದು ಗುರುಗಳು ಈ ಕಲೆಯನ್ನು ಕಲಿಸಿಕೊಡುತ್ತಾರೆ. ನಂತರ ಮಕ್ಕಳು ಮನೆ ಮನೆಗೆ ಸುಗ್ಗಿ ಕುಣಿತ ಪ್ರದರ್ಶನ ನೀಡಲು ಹೋಗುತ್ತಾರೆ. ಇದನ್ನು ಗಮನಿಸಿದ ಶಂಕರ ಇದು ನಮ್ಮಂಥವರಿಗೆ ಯೋಗ್ಯವಲ್ಲ ಎಂದು ಹೇಳಿ ಮಕ್ಕಳಿಗೆ ಶಾಪ ನೀಡುತ್ತಾರೆ. ಆಗ ಮಕ್ಕಳ ಕೈಯಲ್ಲಿದ್ದ ಕುಂಚ ಮತ್ತು ಕೋಲು ನೆಲಕ್ಕೆ ಬೀಳುತ್ತದೆ. ಅಲ್ಲಿದ್ದ ಹಾಲಕ್ಕಿ ಹುಡುಗನೊಬ್ಬ ಅದನ್ನು ಎತ್ತಿಕೊಂಡು ಬಿಡುತ್ತಾನೆ. ಮೊದಲನೇ ಆಟದಲ್ಲಿ ಅಪಶಕುನವಾಯಿತೆಂದು ಎಲ್ಲವನ್ನೂ ಹಾಲಕ್ಕಿ ಹುಡುಗನಿಗೆ ಒಪ್ಪಿಸುತ್ತಾರೆ. ಆಗ ಗುರುಗಳು 5 ದಿನ ಮಾಂಸಾಹಾರ ತ್ಯಜಿಸಬೇಕು, ಹಸಿರು ಗಿಡಗಳನ್ನು ಕಡಿಯದೆ ದೇವರನ್ನು ಪೂಜಿಸಿ ಈ ಕಲೆಯನ್ನು ಪ್ರದರ್ಶಿಸಬೇಕೆಂದು ಕಟ್ಟುನಿಟ್ಟಾಗಿ ಹೇಳುತ್ತಾರೆ. ಇದರಿಂದ ಇಂದಿಗೂ ಈ ಸುಗ್ಗಿ ಹಬ್ಬ ನಡೆದುಕೊಂಡು ಬಂದಿದೆ. ಸುಗ್ಗಿ ಮೇಳದ ಆರಂಭಿಕ ಆಚರಣೆಯು ಸಂಪ್ರದಾಯಬದ್ಧವಾಗಿ ಊರ ಗೌಡರ ಸಮ್ಮುಖದಲ್ಲಿ ನೆರವೇರುತ್ತದೆ. ಎಲ್ಲ ಕಲಾವಿದರು ಕರಿಕಣಕ್ಕೆ ಬಂದು ಅಲ್ಲಿ ಸುಗ್ಗಿ ಕಟ್ಟುತ್ತಾರೆ. ಕಲಾ ತಂಡ ಹೊರಡುವುದಕ್ಕೂ ಮುಂಚೆ ತಮ್ಮ ತಂಡ ಹೊರಡಿದೆ ಎಂಬ ಸೂಚನೆಯನ್ನು ತಿಳಿಸಲು ಹೆದ್ದುಂಬೆ ಮತ್ತು ಕೋಲು ವಾದ್ಯವನ್ನು ಊದುತ್ತಾರೆ. ಹೆದ್ದುಂಬೆ ಎಂಬ ಮರದಿಂದ ಮಾಡಿದ ವಾದ್ಯದ ಧ್ವನಿಯು ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಕೇಳುತ್ತದೆ. ಸುಗ್ಗಿಯ ಜೊತೆಗೆ ಕರಡಿ ವೇಷ, ಹನುಮಂತ ವೇಷ, ಋಷಿಮುನಿ, ಬ್ರಿಟಿಷ್, ಯಕ್ಷಗಾನ ಕಟ್ಟಿದ ಹಲವು ವೇಷಗಳಿರುತ್ತವೆ. ಹೀಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ತೆರಳುತ್ತಾರೆ. ಬೆಟ್ಟ ಗುಡ್ಡದ ಹಾದಿಯಲ್ಲಿ ಕ್ರಮಿಸುತ್ತಾರೆ. ಹೀಗೆ ತಮ್ಮ ಊರಿಗೆ ಬಂದ ಸುಗ್ಗಿಯನ್ನು ಆ ಊರಿನ ಜನರು ಸ್ವಾಗತಿಸಿ ಧಾನ್ಯ, ಹಣ ಹೀಗೆ ಮುಂತಾದ ರೀತಿಯ ಕಾಣಿಕೆಯನ್ನು ನೀಡಿ ಅವರನ್ನು ಸತ್ಕರಿಸುತ್ತಾರೆ. ಹಾಲಕ್ಕಿ ಒಕ್ಕಲಿಗರ ಶ್ರದ್ಧೆ ಮತ್ತು ಸಮರ್ಪಣೆ ನಿಜಕ್ಕೂ ಅದ್ಭುತ. ಸುಗ್ಗಿ ಕುಣಿತವು ಕೇವಲ ನೃತ್ಯವಲ್ಲ, ಬದಲಾಗಿ ಹಾಲಕ್ಕಿ ಒಕ್ಕಲಿಗರ ಜೀವನ ಶೈಲಿ, ಕೃಷಿ ಸಂಸ್ಕೃತಿ ಮತ್ತು ದೈವಿಕ ನಂಬಿಕೆಗಳ ಸಮ್ಮಿಶ್ರವಾಗಿರುತ್ತದೆ.